ಬಿ ಟಿವಿಗೆ ಇದೊಂದು ನುಂಗ್ಲಾರದು ತುತ್ತಾಗ್ಬಿಟ್ಟದೆ. ಉಗಿಯಂಗೂ ಇಲ್ಲ, ನುಂಗಂಗೂ ಇಲ್ಲ. ಬಿ ಟಿವಿ ತಾವೇನೋ ಸಾಧನೆ ಮಾಡಿದ ಹಾಗೆ ಯೂಟ್ಯೂಬ್ನಲ್ಲಿ ಈ ಒಂದು ವಿಡಿಯೋ ಹಾಕಿತ್ತು. ಜನರು ಕಮೆಂಟ್ಸ್ ಮಾಡಿದ್ದಾರೆ ಬಾಸ್, ಒಂದ್ಸತ ನೋಡಿ. ಈ ಕಮೆಂಟ್ಸ್ಗಳಲ್ಲಿ 99% ಬಿ ಟಿವಿಗೆ ಉಗಿದು ಮಂಗಳಾರತಿ ಮಾಡಿರುವಂಥ ಕಮೆಂಟ್ಸ್ಗಳೇ ಜಾಸ್ತಿ. ಬಿ ಟಿವಿಗೆ ಇದೊಂದು ನುಂಗ್ಲಾರದು ತುತ್ತಾಗ್ಬಿಟ್ಟದೆ. ಉಗಿಯಂಗೂ ಇಲ್ಲ, ನುಂಗಂಗೂ ಇಲ್ಲ. ಅದಕ್ಕೆ 2-3 ದಿನ ಬಿಟ್ಟು ಮತ್ತೊಂದು ನ್ಯೂಸನ್ನು ಮಾಡಿರೋದು. ಹೇಗಾದ್ರೂ ಮಾಡಿ ನಾವು ಮಾಡಿರುವಂತ ನ್ಯೂಸ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಜಸ್ಟಿಫೈ ಮಾಡ್ಕೋಬೇಕಲ್ವಾ? ಗೊತ್ತಾ ಸರ್, ಅವರು ಖಾಸಗಿ ಹಾಸ್ಪಿಟಲ್ಗೆ ಹೋಗಿ MRI ಸ್ಕ್ಯಾನ್ ಮಾಡಿಸ್ತಾರೆ. ಏನೀಗ ರಾಯಚೂರಲ್ಲಿ ಸತ್ತಿದಾರಲ್ಲ ಮಹಿಳೆ, ಆ MRI ಸ್ಕ್ಯಾನ್ ಅಲ್ಲಿ ಏನಂತ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ, ನ್ಯೂಟ್ರಿನ್ ಗಳಿಗೆ ಐಸ್ ಹಾಕಿ ಕೊಟ್ಟಿದ್ದಾರೆ. ಆ ಐಸ್ ಹಾಕಿ ಕೊಟ್ಟಿರೋದ್ರಿಂದ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ, ಹಾಗಾಗಿ ಆ ಮಹಿಳೆ ಸತ್ತಿದ್ದಾರೆ ಅಂತ ಬಂದಿರೋದು ರಿಪೋರ್ಟ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ರುಕೋ ಜರ, ಸಬರ್ ಕರೋ. ಇಲ್ಲ, ದಿಸ್ ಇಸ್ ಎ ನಾನ್ ಮೆಡಿಕಲ್ ಇನ್ಫಾರ್ಮೇಶನ್ ಅಮ್ಮ. MRI ನಾಗ ಇವೆಲ್ಲ ಗೊತ್ತಾಗಲ್ಲ, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. MRI ನೊಳಗೆ ಓನ್ಲಿ ನಮ್ಮ ಆರ್ಗನ್ಸ್ ಕಾಣುತ್ತೆ ಹೊರತು ಅದ್ರೊಳಗೆ ಐಸ್ ಆಯ್ತಾ ಇದಾಯ್ತಾ ಅದೆಲ್ಲ ಬರಲ್ಲ. ಅಂಡ್ ಇದು ತಗೊಂಡಿದ್ದಕ್ಕೂ ಪ್ಯಾರಾಲಿಸಿಸ್ ಆಗಿದ್ದಕ್ಕೂ ದೇರ್ ಇಸ್ ನೋ ರಿಲೇಷನ್. ಸೈಂಟಿಫಿಕಲ್ ನಾನು ಹೇಳ್ತಿದ್ದೀನಿ. ಬರೀ ಇಂಥದೆಯಾ? MRI ರಿಪೋರ್ಟ್ನಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟೆ ಗೊತ್ತಿಲ್ಲ, ನ್ಯೂಸ್ ಬೇರೆ ಮಾಡ್ತಾ ಇದ್ದಾರೆ. ಅಂಜನಪ್ಪ ಏನಾದರೂ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೀಗೂ ಒಂದು ಹೆಡ್ಡಿಂಗ್ ಹಾಕ್ತಿದ್ರೋ ಏನೋ. ಐಸ್ ಹಾಕಿರೋ ಶೇಕ್ನಿಂದ ಇವರು ಸತ್ರ, ಇದೇ ರೀತಿ ತಲೆ ಬುಡ ಇಲ್ಲದೆ ಇರುವಂಥ ಸಾಕ್ಷಿಗಳನ್ನು ತೋರಿಸಿ ನ್ಯೂಸ್ ಮಾಡ್ತಾ ಇದ್ದಾರೆ. ಈ ಬಿ ಟಿ ವಿ ಹೇಗಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗೆ ಕಾರ್ಟೂನ್ ಚಾನಲ್ ಹೇಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೋ, ವಯಸ್ಕ ಮಕ್ಕಳಿಗೆ ಬಿ ಟಿ ವಿ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿಬಿಟ್ಟದೆ. ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು. ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ. ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಗುತ್ತೆ. ಇನ್ನು ಹರ್ಬಲೈಫ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು, ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ. ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವಾ, ಅವರಿಗೂ ಫಾರ್ವರ್ಡ್ ಮಾಡಿ. ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ, ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು. ಅದೇನು, ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು. ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯಿತು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ. ಅದಕ್ಕೆ ಏನು ಮಾಡ್ಬೇಕು, ನೀವು ಆ ವಿಡಿಯೋಗಳನ್ನು ನೋಡಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ. ಎಲ್ಲರೂ ಚೆನ್ನಾಗಿರಪ್ಪ, ಹೆಲ್ದಿ ಆಗಿರಿ, ಫಿಟ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.